ಅರೆ ಕಳ್ರ ಅಘೋಷಿತ ಎಮರ್ಜೆನ್ಸಿ ಇದ್ರೆ ಅದ ಎಮರ್ಜೆನ್ಸಿ ಇದೆ ಅಂತ ಹೇಳುವಂತಹದ್ದು 6 ತಿಂಗಳಲ್ಲಿ ಸಾಧ್ಯ ಇಲ್ಲ. ಆ 20 ತಿಂಗಳಲ್ಲಿ ಯಾರ ತುರ್ತು ಪರಿಸ್ಥಿತಿ ಅಂತರವ್ರ ಒಳಗೆ ಹಾಕಿಬಿಡ್ತಿದ್ರು. ಯಾರು ಇಂದಿರಾ ಗಾಂಧಿ ಮುರ್ದಾಬಾದ್ ಅನ್ನೋದಿಲ್ಲ, ಇಂದಿರಾ ಗಾಂಧಿ ಧಿಕ್ಕಾರ ಅನ್ನೋದಿಲ್ಲ, ದಿ ಅಂದಾಗ ಹೊರಗೆ ಹಾಕಿಬಿಡ್ತಿದ್ರು. ದಟ್ ವಾಸ್ ದಿ ಸಿಚುವೇಶನ್. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್. ಇದು ಅವತ್ತಿನ ಸ್ಥಿತಿಯಲ್ಲಿ ಯಾರು ಕೂಡ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಕೊಲೆ ಪ್ರಕರಣದಲ್ಲಿ, ಗುಂಡು ಹಾರಿಸಿದ ಕೊಲೆ ಪ್ರಕರಣದಲ್ಲಿ ಶುಕ್ಲಾ ಅಂತ ಹೇಳಿ, ಶುಕ್ಲಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಫಂಡಮೆಂಟಲ್ ಇದರಲ್ಲಿ ಫಂಡಮೆಂಟಲ್ ರೈಟ್ದಲ್ಲಿ ಹೇಳ್ತದೆ, ರೈಟ್ ಟು ಲೈಫ್ ಇದೆ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. ಅದರಲ್ಲಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ ಹಂಗೆ ಕೊಡ್ತಕ್ಕದ್ದಲ್ಲ ಅಂಥೇಳಿ. ಆದರೆ ಜಸ್ಟಿಸ್ ಖನ್ನಾ ಅವರು ಇದಕ್ಕೆ ಡಿಸೆಂಡಿಂಗ್ ಜಜ್ಮೆಂಟ್ ಬರೀತಾರೆ. ಜಸ್ಟಿಸ್ ಖನ್ನಾ ವಾಸ್ ದಿ ಸೀನಿಯರ್ ಮೋಸ್ಟ್ ಜಡ್ಜ್. ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಮೋಷನ್ ಕೊಡೋದಿಲ್ಲ, ಅಂದರೆ ಹಿ ವಾಸ್ ನೆಕ್ಸ್ಟ್ ಸೀನಿಯರ್, ಅವರಿಗೆ ಚೀಫ್ ಜಸ್ಟಿಸ್ ಮಾಡಲಿಕ್ಕೆ ಕೊಡೋದಿಲ್ಲ. ಅದಕ್ಕಿಂತ ಮೊದಲು 1973ರಲ್ಲಿ ಕೇಶವಾನಂದ ಭಾರತಿ ಕೇಸ್ದೊಳಗೆ ಮತ್ತು ಬೇರೆ ಬೇರೆ 2-3 ಕೇಸ್ದೊಳಗೆ ಯಾರು ಸರ್ಕಾರದ ವಿರುದ್ಧವಾಗಿ ಪಾರ್ಲಿಮೆಂಟ್ ಏನು ಬೇಕಾದ್ ಮಾಡ್ಬೋದು, ಯಾಕಂದ್ರೆ ನನ್ನ ಕಡೆ ಮೆಜಾರಿಟಿ ಅದ ಅನ್ನುವಂಥ ಒಂದು ಕಾನೂನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿಕೊಂಡಿದ್ದರು. ಅದರ ವಿರುದ್ಧವಾಗಿ ಕೋರ್ಟ್ಗೆ ಹೋದಾಗ ಜಸ್ಟಿಸ್ ಖನ್ನಾ ಅವರು ಅದರ ವಿರುದ್ಧ ತೀರ್ಪು ಬರೆದರು. ಆ ಸಂದರ್ಭದಲ್ಲಿ ಸಹಿತ 13 ಜನರ ಜಡ್ಜ್ಮೆಂಟ್ನಲ್ಲಿ 6 ಜನ ವಿರುದ್ಧವಾಗಿ ಬರೆದರು. ಆ 6 ಜನರ ವಿರುದ್ಧದಲ್ಲಿ ಜಸ್ಟಿಸ್ ರೈ ಅವರ ಇನ್ನೊಂದು ಕಡೆ ಇದ್ದರು. ಇವರು ಗ್ರೋವರು, ಹೆಗಡೆ ಮತ್ತು ಇನ್ನೊಬ್ರು ಯಾರೋ ಜಡ್ಜ್ ಇದ್ರು. ಈ ಶೇಲಾತ್ ಈ 3 ಜನ ಜಡ್ಜ್ ಇದ್ರು. ಈ 3 ಜನ ಜಡ್ಜ್ಗಳನ್ನು ಸೂಪರ್ಸೀಡ್ ಮಾಡಿ ಅಂದರೆ ಇವ್ರನ್ನ ಬಿಟ್ಟು ಎ.ಜೆ. ರಾಯ್ ಅವ್ರನ್ನ ಚೀಫ್ ಜಸ್ಟಿಸ್ ಮಾಡ್ತಾರೆ. ಎ.ಜೆ. ರಾಯ್ ಇಂದಿರಾ ಗಾಂಧಿ ಹೇಳಿದಂಗೆ ಜಡ್ಜ್ಮೆಂಟ್ ಬರೀತಿರ್ತಾರೆ. ಅವಾಗ ಮಾತನಾಡ್ತಾರೆ. ಇದು ದೇಶದ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ, ಅಪಮಾನದ ಬಗ್ಗೆ ನಾನು ಹೇಳಿದೆ. ಕಾನೂನನ್ನು ಯಾವ ರೀತಿ ತಿರುಚಿದ್ರು ಅಂತ ಹೇಳಿದೆ ನಿಮಗೆ. ಅದಾದ ನಂತರ ನಾನು ಹೇಳಿದಾಗ ಇಲ್ಲಿ ಕೆಲವು ಎದುರಿ ಕೂತಂತ ನಮ್ಮ ಸಹೋದರಿಯವರು ನಕ್ಕರು, ದಿ ಅಂದ ಮೇಲೆ ಅರೆಸ್ಟ್ ಮಾಡ್ತಿದ್ರು. ನಿಮ್ಗೆ ಅಂದಾಜಿಲ್ಲ ಅವಾಗ ಏನಾಗ್ತಿತ್ತು ಅಂತ ಹೇಳಿ. ದೇಶದ ಅವತ್ತಿನ ಒಟ್ಟು ಸಾಮರ್ಥ್ಯ ಇದ್ದಿದ್ದು 1,83,369. ಎಮರ್ಜೆನ್ಸಿ ಬಂದು ಒಂದೇ ತಿಂಗಳದಾಗ 2,20,146 ಜನರನ್ನ ಅರೆಸ್ಟ್ ಮಾಡಿದ್ರು. 2,20,146. ಅದರಲ್ಲಿ 1,26,772 ಜನ ವಿಚಾರಣಾಧೀನ ಕೈದಿಗಳಾಗಿ. ಆ ಸಂದರ್ಭದಲ್ಲಿ 20 ಅಂಶ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಇದು ಕೆಲವರು ಅವಾಗ ಈಗ ಕಾಂಗ್ರೆಸ್ಸಿನ ಮತ್ತು ಬೇರೆ ಬೇರೆಯವರ ಪಾರ್ಟಿಯ ಪರವಾಗಿ ಭಾಷಣ ಮಾಡುವಂಥವ್ರು, ಸಿದ್ದರಾಮಯ್ಯನವರ ಆದಿಯಾಗಿ ಮತ್ತು CM ಇಬ್ರಾಹಿಂ ಆದಿಯಾಗಿ ಭಾಷಣ ಮಾಡಿದ್ದೆ. ನನಗೆ ನೆನಪದ, ನಾವು 7ನೇ 8ನೇ ಇದ್ದೀವಿ ಅವಾಗ ಎಮರ್ಜೆನ್ಸಿ ಒಳಗೆ. ನಮ್ಗೆ ಏನೂ ಗೊತ್ತಿರಲಾರ್ದ ಸ್ಲಿಪ್ಗಳನ್ನು ಹಂಚಲಿಕ್ಕೆ ಹೋಗ್ತೇವೆ. ಸ್ಲಿಪ್ ಅಂದ್ರೆ ಒಂದು ಸೀಕ್ರೆಟ್ ಆಗಿ ಭೂಗತವಾಗಿ ಒಂದಿಷ್ಟು ಸಾಹಿತ್ಯಗಳು ಈ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದು ಬರ್ತಾ ಇದೆ, ಅದನ್ನು ಹಂಚಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಮನೆಯಾಗ ಬೈತಿದ್ರಿ, ಇದನ್ನು ಹಿಡಿದ್ರೆ ನಿಮ್ಗೆ ಒಳಗೆ ಹಾಕ್ತಾರೆ, ಏನು ಗೊತ್ತಾಗ್ತಿರಲಿಲ್ಲ. ಸಂಜೆ ಮುಂದೆ ಯಾರೋ ತೊಗೊಂಬಂದು ಕೊಡ್ತಿದ್ರು, ನಾವು ಎಲ್ಲ ಮನೆಗೆ ಹಂಚಿ ಬರ್ತಿದ್ವಿ. ಅವಾಗ ಒಂದು 20 ಅಂಶದ ಕಾರ್ಯಕ್ರಮ ಇತ್ತು. 20 ಅಂಶದ ಕಾರ್ಯಕ್ರಮದ ಹೆಸರಿನಲ್ಲಿ ಏನೂ ಅಧಿಕಾರ ಇರಲಿಲ್ಲಂತ ಸಂಜಯ್ ಗಾಂಧಿ ಸುಮಾರು 10 ಕೋಟಿ ಜನರದ್ದು ಬಲವಂತದ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ನಸಬಂದಿ ಅಂತ ಕರಿತಿದ್ರು. ಅದರೊಳಗೆ ಸುಮಾರು 1,774 ಮುಂದಿದ್ದು ಶಾ ಕಮಿಷನ್ದಾಗ ಬರ್ತದೆ. ಶಾ ಕಮಿಷನ್ ನೋಡುವಾಗ ಸ್ವಲ್ಪ ತೆಗೆದು ಶಾ ಕಮಿಷನ್ದಾಗ ಬರ್ತಾರ. ಅದನ್ನ ಹಿಂಗೆಲ್ಲ ಈ ಕಲ್ಯಾಣ ಮಂಟಪ ಗ್ರೌಂಡ್ನಾಗೆಲ್ಲ ಮಲಗಿಸಿ ಕತ್ತರಿಸಿದ್ರು. ಅದರ ಪರಿಣಾಮ 1,774 ಜನ ಸತ್ರು. ಏನೂ ಎನ್ಕ್ವೈರಿ ಇಲ್ಲ. ಅದಕ್ಕೆ ಇಲ್ಲೊಂದು ಭಾಷಣ ಮಾಡಿದ್ರು ನಮ್ಮ CM ಸಾಹೇಬರು. ಏನಂದ್ರ 20 ಅಂಶ ಏನು ಮಾಡ್ತು, ನಿರ್ವಂಶ ಅಂತ ಹೇಳ್ತಿದ್ರು.
ಅಂದ್ರೆ ಯಾರು ಲಗ್ನ ಆಗ್ಯಾರ, ಲಗ್ನ ಆಗಿಲ್ಲ, ಮುದುಕರಿದ್ದಾರ, ಮಕ್ಕಳಾಗಿ ಮುಗಿದೋಗ್ಯಾವ, ಮೊಮ್ಮಕ್ಕಳು ಬಂದು ಅವರೆಲ್ಲ ತಗೊಂಡು ಕತ್ತರಿಸಾಕಿ. ಬಲವಂತದ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಯಾವುದೇ ಎನ್ಕ್ವೈರಿ ಇರಲಾರ್ದೆ ಇವರು RSS, ಭಾರತೀಯ ಜನಸಂಘ ಇತ್ಯಾದಿ ಇತ್ಯಾದಿ ವಿರೋಧ ಪಕ್ಷಗಳ ಜೊತೆಗೆ ಒಂದಿಲ್ಲ ಒಂದು ರೀತಿಯ ಸಂಬಂಧ ಹೊಂದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ 25,962 ಜನ ನೌಕರಿಯಿಂದ ತೆಗೆದಾಗಿದೆ. ದೇವರ್ ಜಸ್ಟ್ ಡಿಸ್ಮಿಸ್. ಇವತ್ತು ಯಾರೇ ಒಬ್ಬ ಕಂಡಕ್ಟರ್, ಒಬ್ಬ ಪ್ಯೂನನ್ನ ತೆಗೆದ್ರೆ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಕೋರ್ಟ್ಗೆ ಹೋದ್ರೆ ಕೊಟ್ಟವ್ರು ಹೇಳ್ತಿದ್ರು ಎಮರ್ಜೆನ್ಸಿ ಅದ, ವಾಪಸ್. ಅತ್ಯಾಚಾರದ ಪರಾಕಾಷ್ಠೆ. ಯಾರ ಮೇಲೆ ಹೋಗಿ ಕೊಲ್ತಿದ್ರು. ಕೇರಳದಾಗ ಕೊಂದರೊಬ್ಬರನ್ನ, ಅದ್ರಾಗ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತು. ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ಇತ್ತು, ಅದನ್ನು ಕಿತ್ತೋಗಿದ್ರು. ಆ ಕಮ್ಯುನಿಸ್ಟ್ ಪಾರ್ಟಿಯವರು ಹೋಗಿ ಇಂಡಿ ಗಠಬಂಧನ್ ಜೋಡಿ ಕರುಣಾನಿಧಿ ಅವ್ರನ್ನ ಒಳಗೆ ಹಾಕಿದ್ರು. ಕರುಣಾನಿಧಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ರಾಹುಲ್ ಗಾಂಧಿ ಸ್ಟಾಲಿನ್ ಹೇಳ್ತಾರೆ ರಾಹುಲ್ ಗಾಂಧಿ ಒಬ್ಬ ಸಹೃದಯ ಮನುಷ್ಯ ಅಂತ. ಇವ್ರನ್ನ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಾಗೂ ದೋಷಿ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು. ಅದರ ಜೊತೆಗೆ ಎಮರ್ಜೆನ್ಸಿ ಒಳಗೆ ಕರುಣಾನಿಧಿ ಸರ್ಕಾರ ತೆಗೆದುಹಾಕಿ. ಈ ದೇಶದೊಳಗ ಆರ್ಟಿಕಲ್ 356 ಉಪಯೋಗ ಮಾಡಿ ಕಾಂಗ್ರೆಸ್ ಪಾರ್ಟಿ 91 ಸರ್ತಿ ಈ ದೇಶದೊಳಗ ನಮ್ಮ ದೇಶದ ಚುನಾಯಿತ ಸರ್ಕಾರಗಳನ್ನ ಕಿತ್ತಿ ಎಸೆದು ಹಿಂಗೆ ಮನೆಗೆ ಕಳಿಸ್ತಾರಲ್ಲ, ನಡ್ರಿ ಆ ಕಡೆ ಹೋಗಿ, ನಾಳಿಂದ ಬರಬೇಡ ಅಂತೇಳಿ ಪ್ರೈವೇಟ್ ಕಂಪನಿ ಒಳಗೆ ಮಾಡ್ತಿದ್ರು ಒಂದು ಕಾಲದ. ನಾಳಿಂದ ಬರಬೇಡ, ನೌಕರಿಗೆ ನಡಿ. ಮುಖ್ಯಮಂತ್ರಿ ಆ ರೀತಿ ತೆಗೆದವರು ಜಸ್ಟ್ ದೇ ವೇರ್ ರಿಮೂವ್ಡ್. ಅದರೊಳಗೆ ಹಿರಿಯರಾದಂಥ SR ಬೊಮ್ಮಾಯಿ ಅವ್ರ ಸರ್ಕಾರನೂ ಮುಂದೆ ಒಂದು ಬಂತು. ಆ ಟೈಮ್ದಾಗ ಆ ಜಡ್ಜ್ಮೆಂಟ್ ಆದ್ಮೇಲೆ, ಆ ಜಡ್ಜ್ಮೆಂಟ್ ಆದ್ಮೇಲೆ, SR ಬೊಮ್ಮಾಯಿ ಜಡ್ಜ್ಮೆಂಟ್ ಆದ್ಮೇಲೆ ಈ ದೇಶದೊಳಗೆ ಚುನಾಯಿತ ಸರ್ಕಾರಗಳನ್ನು ತೆಗೆಯುವುದು ಬಂದಾಯ್ತು. ಇದಕ್ಕೆ ಮುಂದುವರೆದು ಯಾವ ದಿವಸ ಜೂನ್ 25ನೇ ತಾರೀಕು ನಮ್ಮ ದೇಶದೊಳಗೆ ಎಮರ್ಜೆನ್ಸಿ ಬಂದಲ್ಲ, ಅವತ್ತಿನ ದಿವಸ ರಾತ್ರಿ ದೇಶದ ಎಲ್ಲ ಪತ್ರಿಕೆಗಳಿಗೆ ಕರೆಂಟನ್ನು ಕಟ್ ಮಾಡ್ತಾರೆ. 3 ದಿವಸಗಳ ಕಾಲ ಈ ದೇಶದೊಳಗೆ ಪತ್ರಿಕೆಗಳು ಹೊರಗೆ ಬರಲಿಲ್ಲ. ಇಂದಿರಾ ಗಾಂಧಿಯವರು ಹೇಳ್ತಾರೆ, ಇಂದಿರಾ ಗಾಂಧಿಯವರ ಫೇಮಸ್ ಸ್ಟೇಟ್ಮೆಂಟ್ ಇದೆ, ದಟ್ ವಾಸ್ ದಿ ಫೇಮಸ್ ಜೋಕ್ ಅಂತ ಕರೆದ್ರೆ ಮುಂದೆ ಅದಕ್ಕೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ಅದರಲ್ಲಿ ಅವ್ರು ಹೇಳಿದ್ದು ಬಹಳ ಫೇಮಸ್ ಸ್ಟೇಟ್ಮೆಂಟ್ ಅದ ಅವ್ರದ್ದು, ಇಂದಿರಾ ಗಾಂಧಿ ಅವ್ರದ್ದು. ನಾವೆಲ್ಲ ಕೇಳಬೇಕು ಅದನ್ನ. ಅದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನನ್ನನ್ನು ದುರ್ಬಲ ಮಾಡಿ ದೇಶ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಮಾಡಿದ್ದಾರೆ ಇಂದಿರಾ ಗಾಂಧಿ. ಆ ರಾಷ್ಟ್ರಪತಿನ ಹೆಂಗೆ ಮಾಡಿದ್ರು, ಫಕರುದ್ದೀನ್ ಅಲಿ ಅಹ್ಮದ್ ಅವ್ರು ಬಾತ್ರೂಮ್ನಾಗ ಇದ್ರು ಅಂತ ಹೇಳ್ತಾರೆ. ಬಾತ್ರೂಮ್ನಿಂದ ಹೊರಗೆ ಕರೆದು ಅವ್ರನ್ನ ಘೋಷಣೆಗೆ ಸಹಿ ಮಾಡಿಸಿದ್ರು ಅಂತ ಹೇಳ್ತಾರೆ. ರಾತ್ರಿ 12-1 ಗಂಟೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅವರು. ಕೆಲವರು ಈ ಆರೋಪ ಮಾಡ್ತಾರೆ ಬೈಡಿಂದ ತೀರ್ಕೊಂಡ್ರು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಅಥೆಂಟಿಕೇಶನ್ ಮಾಡ್ತಾ ಇಲ್ಲ. ಬಟ್ ದಟ್ ವಾಸ್ ಅನ್ ಅಲಿಗೇಷನ್ ಅಟ್ ದಟ್ ಟೈಮ್ ಮಾಡಿದ್ರು. ಸೋಮವಾರ ದಿವಸದೊಳಗೆ ತುರ್ತು ಪರಿಸ್ಥಿತಿ ಘೋಷಣೆ ಜಾರಿಯಾದ. ಇವ್ರೇನು ಹೇಳ್ತಾರೆ, ಇಂದಿರಾ ಗಾಂಧಿ ಜೂನ್ 26 ರೇಡಿಯೋ ಭಾಷಣ, ಇವರು ಏನು ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಿದ್ದಾರೆ, ಇದರಿಂದ ಯಾರೂ ಭಯಭೀತರಾಗಿಬೇಕಾಗಿಲ್ಲ. ಲಾಲ್ ಕೃಷ್ಣ ಅದ್ವಾನಿ, ಜಯಪ್ರಕಾಶ್ ನಾರಾಯಣ್, ಅಟಲ್ ಬಿಹಾರಿ ವಾಜಪೇಯಿ, ಮಧು ಲಿಮಯೆ, ರಾಜ್ ನಾರಾಯಣ್, ವಿನೋಬಾ ಭಾವೆ, ಮತ್ತಾರು ಬೊಮ್ಮಾಯಿ ಸಾಹೇಬ್ರ, ರಾಮಕೃಷ್ಣ ಹೆಗಡೆ, ಜಾರ್ಜ್ ಫರ್ನಾಂಡಿಸ್ ತಮ್ಮ ಮುಂದೆ ಮೈಕಲ್ ಫರ್ನಾಂಡಿಸ್ಗೆ ಯಾವ ನಮೂನಿ ಚಿತ್ರ ಹಿಂಸೆ ಕೊಟ್ಟರು ಅನ್ನೋದು ನಿಮ್ಗೆ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮನುಷ್ಯನನ್ನು ನಿಮ್ಮ ಅಣ್ಣ ಜಾರ್ಜ್ ಫರ್ನಾಂಡಿಸ್ ಎಲ್ಲಿದ್ದಾರೆ ಅಂತ ಹೇಳು ಅನ್ನುವಂಥ ಕಾರಣಕ್ಕಾಗಿ ಅವ್ರು ಹೇಳುವುದಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಲಾರೆನ್ಸ್ ಫರ್ನಾಂಡಿಸ್, ನಾನಾಜಿ ದೇಶ್ಮುಖ್ ಅವ್ರನ್ನೂ ಅರೆಸ್ಟ್ ಮಾಡಿದ್ರು. ಲಾರೆನ್ಸ್ ಫರ್ನಾಂಡಿಸ್ನ ಕೈ ಕಾಲು ಉಗುರು ಕಿತ್ತಿದ್ರು. ಅಂತ ಸಿನಿಮಾ ನೋಡಿದ್ರಲ್ಲಿ ಕೆಲವರೆಲ್ಲ ನೋಡಿರ್ಬೇಕು. ಅಂತ ಸಿನಿಮಾ ಅಂಬರೀಷ್ ಇದ್ರು. ಈ ಕಟಿಂಗ್ ಪ್ಲೇಯರ್ ನಮ್ಮ ಈ ಭಾಗದಾಗ ಪಕ್ಕಡ್ ಅಂತ ಹೇಳ್ತಾರೆ, ಪಕ್ಕಡ್ಡೆ ಉಗುರು ಕಿತ್ತಿದ್ರು. ಅದಾದ ನಂತರ ಹೊಡೆದು ಸತ್ತ ಅಂತ ಹೇಳಿ ರೈಲ್ವೆ ಹಳಿಯ ಪಕ್ಕಕ್ಕೆ ಹೋಗ್ತಿದ್ರು. ಲಾರೆನ್ಸ್ ಫರ್ನಾಂಡಿಸ್ ಮುಂದೊಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಲಾರೆನ್ಸ್ ಫರ್ನಾಂಡಿಸ್ ಹೇಳ್ತಾರೆ, ನೀನು ಹೇಳಿಲ್ಲ ಅಂದ್ರೆ 75 ವರ್ಷದ ನಿನ್ನ ತಾಯಿಯ
ಮೇಲೆ ನಾನು ಅತ್ಯಾಚಾರ ಮಾಡ್ತೀನಿ ಅಂತ ಒಬ್ಬ ಇನ್ಸ್ಪೆಕ್ಟರ್ ಧಮಕಿ ಕೊಡ್ತಾನೆ. ಇದು ತುರ್ತು ಪರಿಸ್ಥಿತಿ ಸ್ನೇಹಿತರೆ. ಒಂದು ಕಾಮನ್ವೆಲ್ತ್ ನಿಯೋಗ ಬಂದಿತ್ತು. ಆ ಕಾಮನ್ವೆಲ್ತ್ ನಿಯೋಗಕ್ಕೆ ಇಂದಿರಾ ಗಾಂಧಿ ಅವರು ಕರೆಸಿರ್ತಾರೆ. ಯಾಕೆ ಕರೆಸಿರ್ತಾರೆ? ಇಡೀ ದೇಶದಲ್ಲಿ ಅವರು ನಡ್ಡಾಡಿಸಿ ದೇಶದಲ್ಲಿ ಯಾರು ತುರ್ತು ಪರಿಸ್ಥಿತಿಗೆ ವಿರೋಧ ಇಲ್ಲ, ನಾನು ಅತ್ಯಂತ ಜನಪ್ರಿಯ ಇದ್ದೇನೆ ಅಂತ ತೋರಿಸ್ಲಿಕ್ಕೆ. ಯಾರನ್ನೂ ಬಿಟ್ಟುಕೊಡೋದಿಲ್ಲ, ಎಲ್ಲ ಪೊಲೀಸ್ ಕಾವಲು. ಆದ್ರೆ ಸುರೇಶ್ ಕುಮಾರ್ ಇತ್ಯಾದಿ ಆಗಿ ಕೆಲವರು ಹೋಗಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಅವರಿಗೆ ತಮಗೆ ಬಂದಂತಹ ಸಂದರ್ಭದಲ್ಲಿದ್ದಂತಹ ಎಲ್ಲ ಸಾಹಿತ್ಯಗಳನ್ನು ತೆಗೆದುಕೊಂಡು ಇಂಗ್ಲಿಷ್ ಸಾಹಿತ್ಯವನ್ನು ಅವರಿಗೆ ಕೊಡ್ತಾರ. ಅವರ ಮುಂದನೆ ಪೊಲೀಸರು ಅವರಿಗೆ ಯಾವ ಪ್ರಮಾಣದಲ್ಲಿ ಹೊಡಿತಾರೆ ಅಂತಂದ್ರೆ ಜೀವನದಲ್ಲಿ ಅವರು ನೆನಪಿಟ್ಕೋಬೇಕು. ಅದಾದ ನಂತರ ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವಕರಿಗೆ ಇದರ ಅಂದಾಜಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ತಾರೆ. ಏರೋಪ್ಲೇನ್ ಅಂದ್ರೆ ನಾವು ಹತ್ತುವಂತಹ ಏರೋಪ್ಲೇನ್ ಅಲ್ಲ, ಕಟ್ಟಿ ಹಾಕಿ ಮೇಲೆ ಹಿಂಗೆ ಎರಡು ಕೈಯು ಕಾಲು ಎಬ್ಸಿದ್ರೆ ಪೂರ್ತಿ ಹಿಂಗೆ ಮೇಲೆ ಎತ್ತರ. ಕೈಯು ಕಾಲು ಅದರಲ್ಲಿ ತಡ್ಕೊಳ್ಳಿಕ್ಕಾಗಲಾರ್ದಂಥ ನೋವು, ಇಲ್ಲಿ ಚರ್ಮಕ್ಕಿತ್ತು, ಆ ರೀತಿ ಹೊಡಿತಾರೆ. ಎಚ್ಚರ ತಪ್ತಾರ. ಅದಾದ ನಂತರ ಹೇಬಿಯಸ್ ಪರ್ಪಸ್ ಅರ್ಜಿ ಹಾಕಿದ್ರೆ ಎಮರ್ಜೆನ್ಸಿ ಆರ್ಟಿಕಲ್ 39, ಆರ್ಟಿಕಲ್ 42 ನಾಟ್ ಅಲೌಡ್. ಅದಾದ ನಂತರ ಜಸ್ಟಿಸ್ ಹೆಗಡೆ ಅವರು ಒಂದು ಜಡ್ಜ್ಮೆಂಟ್ನಲ್ಲಿ ಅದು ಯಾವುದೋ ಸಂದರ್ಭದಲ್ಲಿ ಬಂದಾಗ ಅವ್ರನ್ನೆಲ್ಲ ಮುಂದೆ ಜೈಲಿಗೆ ಕಳಿಸ್ತಾರೆ. ವಾಜಪೇಯಿ, ಜಯಪ್ರಕಾಶ್ ನಾರಾಯಣ್ ಈ ಥರದ ಸಂತರನ್ನು ಜೈಲಿಗೆ ಕಳಿಸಿ 21 ತಿಂಗಳ ಕಾಲ ಅವರಿಗೆ ಅನೇಕರಿಗೆ ಜೈಲಿನೊಳಗೆ, ಒಬ್ಬ ಗಾಯತ್ರಿ ಅಂತ ಹೇಳಿ ಒಬ್ಬ ಮಹಾರಾಣಿ, ಅವರ ಮಗನ್ನ ಯಾವ ರೀತಿಯಾಗಿ ಇಡ್ತಾರ ಅಂತಂದ್ರೆ ಜೈಲಿನೊಳಗೆ ದನಗಳಿರ್ಲಿಕ್ಕೆ ಸಾಧ್ಯ ಇಲ್ಲ, ದನಗಳು ಹಂದಿಗಳಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಡ್ತಾರ. ಅವ್ರ ಆರೋಗ್ಯದಿಂದ ಅವ್ರು ಕೆಟ್ಟ, ಅವ್ರು ಇದಾದ್ರೆ ಅವ್ರ ಆರೋಗ್ಯ ಕೆಟ್ಟರೆ ಸ್ಥಳೀಯ ಎಲ್ಲ ಪ್ರಯತ್ನಗಳ ಹೊರತಾಗಿ ಅವ್ರಿಗೆ ಯಾವುದೇ ರೀತಿಯಾದಂಥ ಔಷಧಿಗಳನ್ನು ಕೊಡೋದಿಲ್ಲ. ಯಾವ್ಯಾವ ರೀತಿ ಅತ್ಯಾಚಾರ, ಅದು ಅನ್ಯಾಯ, ಅದು ಇದು ನಿಮ್ಮ ಮನಸ್ಸಿಗೆ ನೀವು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾರು ಬೇಕಾದ್ರು, ಜಾರ್ಜ್ ಫರ್ನಾಂಡಿಸ್ ಡೈನಮೈಟ್ ಪ್ರಕರಣದಲ್ಲಿ ಒಳಗೆ ಹಾಕ್ತಾರ. ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ವ್ಯಕ್ತಿ ಬಂದ್ರ ಕೆಜಿ ಗಟ್ಟಲೆ ಚೈನು, ರಿಂಗು, ಅವ್ರದ್ದು ಇವತ್ತಿಗೂ ಫೋಟೋ ಅದ ನೋಡ್ರಿ, ಅಲ್ಲೆಲ್ಲ ಇರ್ಬೇಕು. ಹಿಂಗೆ ಕೈ ಹಿಡಿದಾರ ಅವರು. ಆ ಕೈಯಲ್ಲಿ ಸರಪಳಿ ಇದೆ, ಬೇಡಿ ಇದೆ. ಆ ಬೇಡಿ ಮತ್ತು ಸರಪಳಿ, ಕಾಲಿಗೆ ಸರಪಳಿ ಸಿನಿಮಾದಾಗ ಹಾಕಿರ್ತಾರಲ್ಲ, ಅಂಥ ಸಿನಿಮಾದಾಗ ಈ ಒಂದು ದೊಡ್ಡ ಸರಳು ಅದೆಲ್ಲ ಹಾಕಿರ್ತಾರ. ಅವರು ಹಂಗೆ ಬಂದು ಸಹಿ ಮಾಡಿ ತಮ್ಮ ನಾಮಿನೇಷನ್ ಅನ್ನು ಸಲ್ಲಿಸಿ 3.5 ಲಕ್ಷ ಓಟ್ನಿಂದ ಗೆಲ್ತಾರೆ ಕೊನೆಗೆ 1977 ಈ ತುರ್ತು ಪರಿಸ್ಥಿತಿಯ ದಿವಸಗಳು ಇದನ್ನು ಯಾಕೆ ನೆನೆಸಬೇಕು ಅಂತಂದ್ರೆ, ಭಾರತದ ರಕ್ತದಲ್ಲಿ, ಭಾರತೀಯರ ರಕ್ತದಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ. ನಿಮ್ಮಿಂದ ಪ್ರಜಾಪ್ರಭುತ್ವ ಕಲಿಬೇಕಾಗಿಲ್ಲ ನಾವು. ಬಸವಣ್ಣನ ಕಾಲದಿಂದ ಈ ದೇಶದೊಳಗೆ ಪ್ರಜಾಪ್ರಭುತ್ವದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಅತ್ಯುತ್ತಮವಾದಂತಹ ಸಂವಿಧಾನವನ್ನು ಕೊಟ್ಟರು. ಮುಂದಿನ ದಿವಸಗಳಲ್ಲಿ ಯಾರೂ ಸಹಿತ ಈ ದುಸ್ಸಾಹಸವನ್ನು ಮಾಡಬಾರದು. ಸದಾ ಕಾಲಕ್ಕೂ ಎಚ್ಚರದಿಂದ ಇರಬೇಕು. ಸದಾ ಕಾಲಕ್ಕೂ ಸಮಾಜ ಜಾಗೃತವಾಗಿರಬೇಕು. ಯಾರಾದರೂ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಾನು ಅಧಿಕಾರಕ್ಕೆ ಕೇವಲ ತನ್ನ ಕುರ್ಚಿ, ಓನ್ಲಿ ಬಿಕಾಸ್ ಆಫ್ ಹರ್ ಚೇರ್ ವಾಸ್ ಇನ್ ಡೇಂಜರಸ್, ಇವೆಲ್ಲ ಘಟನೆಗಳು ನಡೀತಾವೆ ಸ್ನೇಹಿತರೆ. ಬೇರೆ ಇನ್ನೇನೂ ಕಾರಣ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವಾಗ ಈ ದೇಶದ ಸಂವಿಧಾನವನ್ನು ಬದಲಿ ಮಾಡಿದೆ. 1952ಕ್ಕಿಂತ ಮೊದಲು, ಅಂದ್ರೆ ಮೊದಲನೇ ಲೋಕಸಭಾ ಚುನಾವಣೆ ಆಗೋಕ್ಕಿಂತ ಮೊದಲ ಈ ದೇಶದೊಳಗೆ ಮೊದಲನೇ ಸಂವಿಧಾನ ಬದಲಾವಣೆ. ಯಾಕೆ ಮೊದಲೇ ಸಂವಿಧಾನ ಬದಲಾವಣೆ ಯಾಕಾಯ್ತು? ನೆಹರು ವಾಸ್ ನಾಟ್ ರೆಡಿ ಟು ವೇಟ್ ಟಿಲ್ ಇಲೆಕ್ಷನ್ಸ್ ಆರ್ ಹೆಲ್ಡ್. ಇಲೆಕ್ಷನ್ ಆಗೋ ತನಕನೂ ನಾನು ತಯಾರಿಲ್ಲ. ಯಾವುದಕ್ಕೆ? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಅವತ್ತೇನು ಕೆಲವು ಆರ್ಟಿಕಲ್ ಬರೆದಿರ್ತಾರೆ, ಅದ್ರ ವಿರುದ್ಧ ಸರ್ಕಾರ ಆಕ್ಷನ್ ತಗೊಳ್ತದೆ, ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಹೇಳ್ತಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಂತೆ. ನೆಹರು ತಡಿಲಿಕ್ಕೆ ತಯಾರಿಲ್ಲ. ನೆಹರು ತಕ್ಷಣ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತಾರೆ. ಶಾಬಾನು ಕೇಸ್ದಲ್ಲಿ ತರ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.